ಏನು ಬಿಸ್ಲಕ್ಕ ಇದೆ. ಹ್ಞೂನವ, ಬಿಸಿಲು ನೋಡಿ ಎಟ್ಟೈತೆ. ಹೊಲಕ್ಕೆ ಕೂಲಿಗೆ ಹೋಗೋಕ್ಕಾಗೋದಿಲ್ಲ. ಬೇಸಿಗೆಗಾಲ ಬಂತಲ್ಲ ಈಗ ಏಪ್ರಿಲಿಗೆ, ಈಗಿಂದನೇ ಸ್ಟಾರ್ಟ್ ಬಿಸಿಲು. ಗಿರಿಜಕ್ಕ ಬರ್ತೀನಂತ ಹೇಳಿತ್ತು, ಇನ್ನೂ ಮಟ ಪತ್ತೆ ಇಲ್ಲ ನೋಡಿ. ನೀವು ಮುಂದೆ ಹೋಗಿರ್ರಿ, ರೇಖಾ ಮನೆ ತಗ ಅಲ್ಲಿರ್ರಿ, ಬರ್ತೀನಂತ ಹೇಳ್ತೆ. ಯಾಕೆ ಏನೋ ಬಂದೇ ಇಲ್ಲ. ಯಾಕೆ ಬರ್ತೀನಂದಿತ್ತು? ಅದ ನಾಳೆ ಶಿವರಾತ್ರಿ ಹಬ್ಬ ಐತಲ್ಲ, ಇಲ್ಲಂತೂ ಹೋಗ್ತೀವಿ ದೇವಸ್ಥಾನ. ಅದ ನೋಡಿದ್ದೆ ಪಟ್ಟಣದಾಗ ಭಾಳ ಚಲೋ ಮಾಡ್ತಾರಂತೆ ಹಬ್ಬ. ಅಲ್ಲಿ ಶಿವರಾತ್ರಿ ಹಬ್ಬ ಪ್ರಸಾದ ಹಂಚ್ತಾರಂತೆ ಎಲ್ಲ. ಮತ್ತೆ ಭಾಳ ಭಕ್ತಾದಿಗಳು ಬಂದಿರ್ತಾರೆ. ನಾವು ಹೋಗಿ ಪ್ರಸಾದ ಅದು ತಗೊಂಡು ಹಣ್ಣು ಕಾಯಿ ಮಾಡಿಸಿ ಬಂದ್ರೆ ಆಕೇತಂತ ಮಾತಾಡ್ಕೊಂಡಿದ್ವಿ. ತಡಿ ಮತ್ತು ನಾವಿಬ್ರ ಏನು ರೇಖಾ ಮತ್ತು ಸರೋಜ ಯಾರ್ಯಾರು ಬರ್ತಾರೆ ನೋಡಿ, ಅವರಿಗೂ ಕರ್ಕೊಂಡು ಹೋಗಿ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಬರೋಣ ಅಂತ ಹೇಳೈತೆ. ನೋಡೋಣ ತಡಿ, ಬಂದ್ರೆ ಏನೇನು ಕೇತೆ ಚರ್ಚೆ ಆಕೈತೆ ನೋಡಿ ಆಮೇಲೆ ಇದು ಮಾಡೋಣಂತ. ಹೌದು, ಹಂಗಾದ್ರೆ ನಾನು ಬರ್ತೀನಕ್ಕ. ನಮ್ಮ ಮನೆಯವ್ರಿಗೆ ಇವತ್ತ ಹೇಳಿರ್ತೀನಿ, ನಾನು ನಾಳೆ ಶಿವರಾತ್ರಿ ಹಬ್ಬಕ್ಕೆ ಪಟ್ಟಣಕ್ಕೆ ಹೋಗತ್ತೀವಲ್ಲ ದೇವಸ್ಥಾನಕ್ಕಂತ ಹೇಳ್ತೀನಿ. ಅವರೇನಿಲ್ಲ ಅನ್ನೋದಿಲ್ಲ. ನಮ್ಮ ಅತ್ತೆಗೂ ಹೇಳ್ಬೇಕು, ನೋಡ್ತೀನಿ. ಬರ್ತೀನಕ್ಕ, ನಾನಂತೂ ಬರ್ತೀನಿ. ಸರೋಜಕ್ಕ ನೀವೆಲ್ಲರೂ ಹೋಗತ್ತೀರಂದ್ರೆ ನಾನು ಒಬ್ಬಾಕಿ ಇಲ್ಲಿ ಇದ್ದೇನು ಮಾಡೋದು? ನಾನು ಬರ್ತೀನಿ. ನಾವು ಮೂವರಾದ್ವಿ, ಫಾತಿಮಕ್ಕ ಅಂತೂ ಬರೋದಿಲ್ಲ. ಗಿರಿಜಕ್ಕ ಒಂದೇ, 4 ಅಕ್ಕಿವಿ. 4ವರೆಗೆ ಟ್ಯಾಕ್ಸಿ ಮಾಡ್ತೀರಿ. ನೋಡೋಣ ತಗೋ, ಇನ್ನೂ ಟ್ಯಾಕ್ಸಿನ ಏನು ಹೇಳಿಲ್ಲ. ಇನ್ನು ಇಬ್ರು ಹೆಚ್ಚಿಗೆ ಆದ್ರೆ ಟ್ಯಾಕ್ಸಿಗೆ ಹೇಳೋದು, ಇಲ್ಲ ಅಂತಂದ್ರೆ ಆಯ್ತಲ್ಲ ಫ್ರೀ ಬಸ್, ಆಧಾರ್ ಕಾರ್ಡ್ ತಗೊಳ್ಳೋದು ಹೋಗಿ ಬರೋದು. ಮತ್ತು ಬಸ್ಸಿಗೆ ಹೋದ್ರೆ ಹಾಕಿದ್ ಬಿಡಕ್ಕ, ಸುಮ್ಮನೆ ಟ್ಯಾಕ್ಸಿಗೆ ಯಾಕೆ 100 ರೂಪಾಯಿ ಹಾಕಿ ಹೋಗ್ತೀರಿ? ಬ್ಯಾಡ ಬಿಡು. ಏನು ಹೋದ್ರೆ 4 ಹೋಗ್ತೀವಿ, ನೀನು ನಾನು ಗಿರಿಜಕ್ಕ ಸರೋಜಕ್ಕ 4 ಹಾಕಿವಿ. ಮತ್ತು ಅದಕ್ಕೆ ಟ್ಯಾಕ್ಸಿಗೆ 100 ರೂಪಾಯಿ ಕೇಳ್ತಾನೆ ಅವನು. ಇಲ್ಲಿಂದ ಏನಿಲ್ಲ ಅಂದ್ರು ಪೆಟ್ರೋಲಿಂದ ಆದ್ರೆ ಬೇಕಾ ಅವರಿಗೆ. ಬ್ಯಾಡ ಬಿಡಕ್ಕ, ಕಟ ಇರೋದಿಲ್ಲ, ಬಸ್ಸಿಂದ ಹೋಗ್ಬಿಡೋಣ. ನಸಕ್ನಾಗ ಒಂದು ಸ್ವಲ್ಪ ಎದ್ದು ಬರಾಬರ ಕೆಲಸ ಅದು ಮುಗಿಸ್ಕೊಂಡು ಹಣ್ಣು ಕಾಯಿ ಎಲ್ಲ ಮನೆಯಲ್ಲಿರೋ ತಗೊಳ್ರಿ. ಹಣ್ಣಿಲ್ಲ ಅಂತಂದ್ರೆ ಹೋಗ್ಬೇಕಾದ್ರೆ ಅಲ್ಲ ಅಂಗಡಿಯಾಗ ಇರ್ತಾವೆ, ಎಲ್ಲ ತಗೊಂಡು ಉದ್ದಿನ ಕಡ್ಡಿ ಎಲ್ಲ ತಗೊಂಡು ಹೋಗ್ಬಿಡೋಣಂತ್ರಿ. ಅದ 100 ರೂಪಾಯಿ ಅಲ್ಲಿ ಹುಂಡಿಗೆ ಹಾಕಿದ್ರೆ ಹಾಕಿ ತಗೋ ದೇವ್ರಿಗೆ. ನೀನು ಹೇಳೋದು ಕರೆಕ್ಟ್ ಐತೆ. ಇಲ್ಲಿನ ಟ್ಯಾಕ್ಸಿಗೆ ಅಷ್ಟು ತಗೋತಾರೆ. ನೋಡೋಣ ತಡಿ, ಜಡ್ಜ್ ಬರಲಿ ನಮ್ಮ ಗಿರಿಜಕ್ಕ, ಬಂದ್ರನ ಏನೇನಂತ ಗೊತ್ತಾಕೈತೆ. ಹಾಗೆ ಸುಶೀಲಂದ ಅಕ್ಕ ಜಡ್ಜ್ಗೆ ಬರತೈತಿ ನೋಡಲ್ಲಿ. ಅತ್ತೆ ಸೊಸೆ ಇಬ್ರು ನೋಡವ ಹೆಂಗ್ ನಡ್ಕೊಂಡು ಬರತಾರೆ. ಬರ್ರಿ. ಶಿವ ಏನ್ ಬಿಸ್ಲೈತವ ಇದು. ಈ ನಾಡಿ ಬಿಸ್ಲು. ನಾಳೆ ಶಿವರಾತ್ರಿ ಐತಿ, ಇವತ್ತಿಂದನೇ ಶಿವ ಅನ್ನೋದಾಗತೈತಲ್ಲವ ಇದು. ಏನ್ ಮಾಡತ್ತೀರವ? ಏನೇನ್ ಮಾತಾಡಿದ್ರಿ? ಹೋಗೋದು ಗಂಗಾ ಬಾಯಿ ಕಡೆ. ನಾನು ಈ ಕಡೆಗೆ ಬಂದು ಅತ್ತೆ ಸೊಸೆ ಇಬ್ರು ಆ ಕಟ್ಟೆ ಮ್ಯಾಗ ಕುಂದರಿ. ಗಂಗಾ ಆರಾಮಿದಿ? ಭಾಳ ದಿನದ ಮ್ಯಾಗ ನಮ್ಮ ಮನೆಗೆ ಬಂದು ಬಾ, ಒಳಗೆ ಹೋಗೊಂದು ಚಾ ಮಾಡ್ತೀನಿ. ಅಯ್ಯೇ ತಡಿ, ಈಗಾದ್ರೆ ಬಂದಿದ್ದಾವ, ಈಗ ಹೋಗ್ಬಿಡ್ತೀವಿ ನಾವು. ಮಾತಾಡಕಂತನ ಬಂದೀವಿ. ಈ ಬಿಸ್ಲಾಗ ಚಾವ್ಗಿ ಏನೇನು ಬೇಡವ, ಒಂದು ಸ್ವಲ್ಪ ಹೊತ್ತು ಕುಂದಿರ್ತೀವಿ ನಾವು. ಬಿಸ್ಲಾಗ ನಡ್ಕೊಂಡು ಬಂದೀವಿ. ಗಂಗಾ ಕುಂದ್ರ ಬರ್ಲಿ. ಆರಾಮಿದ್ದೀನ್ರಿ ಅಕ್ಕ, ನೀವು? ನಾವು ಆರಾಮಿದ್ದೀವಿ ಗಂಗಾ. ಸರೋಜಂದು ಅಕ್ಕ ಗಂಗಾಗೆ ಎಷ್ಟು ಸುಂದರವಾಗಿದ್ದಾಳಲ್ಲ. ಫಾತಿಮಕ್ಕ ತಡಿ, ಮಾತಾಡ್ಸಿಲ್ಲ, ನಾನು ಮಾತಾಡ್ಸ್ತೀನಿ. ಗಂಗಾ ಆರಾಮಿದಿ? ನಾನು ಮಾತಾಡ್ಸಿಲ್ಲ. ಗಂಗಾ ಆರಾಮಿದಿ? ನಾನು ಹೇಳಬಿಡ್ತೀನಿ ತಡೆಯವ, ಪಾಪ ಎಲ್ಲರಿಗೂ ಆರಾಮಿದ್ದೀನಿ ಅಂತ ಎಲ್ಲ ಹೇಳ್ತಾಳ ಹುಡುಗಿ. ಗಂಗಾ ಆರಾಮಿದಿ? ಈಗ ಮೂವರಿಗೂ ಸೇರ್ಕೊಂಡು ಹೇಳ್ಬಿಡು. ಅಕ್ಕ ನಾನು ಆರಾಮಿದ್ದೀನ್ರಿ, ನೀವೆಲ್ಲರೂ ಆರಾಮಿದ್ದೀರಿ? ಆರಾಮಿದ್ದೀವಿ ಗಂಗಾ. ನೋಡ ಒಂದ್ ದಿನಕ್ಕಾದ್ರೂ ಗಿರಿಜಕ್ಕ ಆರಾಮಿದೆ ಅಂತ ಕೇಳ್ದವ್ರು ಇದೀರಿ ನೀವು. ನನ್ನ ಸೊಸೆಗಾದ್ರ ಭಾರಿ ಆರಾಮಿದೆ ಅಂತ ಕೇಳತ್ತಾರ. ಕೇಳ್ತಿ ತಗೋ, ಯಾಕೆ ಕೇಳೋದಿಲ್ಲ? ಯಾವ್ದಾದ್ರು ಊರಿಗೆ ಹೋಗಿ ಬಾ ನೀನು 1 ತಿಂಗಳ ಮಟ, ಆಮೇಲೆ ಕೇಳ್ತೀವಿ. ನೀನು ಕಣ್ಣೆದ್ರಿಗೆ ಇರ್ತೀಯಕ್ಕ, ಅದಕ್ಕೆ ಆರಾಮಿದೆ ಅಂತ ಕೇಳೋದೇನಿರ್ತೈತೆ ಹೇಳು? ನಿನ್ ಸೊಸೆ ಅಂತಂದ್ರೆ ಪಾಪ 2 ತಿಂಗಳಿಗೊಮ್ಮೆ ಇಲ್ಲ 3 ಗಲೆ ಮೇ ಕಿಚ್. ಮತ್ತೆ ಇನ್ನೊಂದ್ಸಲ ವಾಯ್ಸ್ ಕೊಡ್ಬೇಕು. ಇದ್ಯಾಕ್ರಿ ಹಿಂಗ್ ಮಾಡತ್ತೀರಿ ಅನ್ನತ್ತೀರಿ? ಹಿಂಗ ನೋಡ್ರಿ, ವಾಯ್ಸ್ ಕೊಡ್ಬೇಕಾದ್ರೆ ಏನಾದ್ರ ಒಂದ್ ಬಂದ್ ಸಿಗಾಬದ್ದು ಬಿಡ್ತೈತ್ರಿ. ಆಮೇಲೆ ಇನ್ನೊಂದ್ಸಲ ವಾಯ್ಸ್ ಕೊಡ್ಬೇಕು, ಮತ್ತೆ ಡಿಲೀಟ್ ಮಾಡ್ಬೇಕು. ಹಿಂಗ್ ಮಾಡೋದಾಕೈತೆ. ಇದನ್ನ ನಾನು ಡಿಲೀಟ್ ಮಾಡೋದಿಲ್ಲ, ಹಿಂಗ ಬಿಡ್ತೀನಿ. ವಿಡಿಯೋದೊಳಗೆ ಕಾಮಿಡಿ ಆಗಿರ್ತೈತೆ. ಆಯ್ತ್ರಿ, ಬರ್ರಿ ವಿಡಿಯೋನ ಮುಂದುವರ್ಸನ್. ಹಂಗ ಲೈಕ್ ಮಾಡ್ರಿ ಅಪ್ಪ, ಲೈಕ್ ಮಾಡ್ರಿ. ನನ್ಗಂತೂ ಸಾಕಾಗ್ಬಿಟ್ಟೈತ್ರಿ. ನಾನು ಹೇಳಿದ್ರೆ ಅಷ್ಟೇ ಲೈಕ್ ಮಾಡ್ತೀರಲ್ರಿ ನೀವು. ಲೈಕ್ ಯಾಕೆ ಮಾಡ್ರಿ ಅಂತ ಹೇಳ್ತೀನಂದ್ರೆ, ಎಷ್ಟು ಮಂದಿ ನನ್ನ ವಿಡಿಯೋನ ನೋಡಿ ಇಷ್ಟಪಡ್ತೀರಿ ಅಂತ ನಮಗೂ ಗೊತ್ತಾಗ್ಬೇಕಲ್ರಿ. ದಯವಿಟ್ಟು ಲೈಕ್ ಮಾಡ್ರಿ ಅಪ್ಪ. ಯಾವ್ಯಾವ ಊರಿಂದ ನೋಡತ್ತೀರಿ ಎಲ್ಲರೂ ಲೈಕ್ ಮಾಡ್ರಿ. ಬರ್ರಿ. ಕೇಳ್ತಿ ತಗೋಕ, ಯಾಕೆ ಕೇಳೋದಿಲ್ಲ? ಯಾವ್ದಾದ್ರು ಊರಿಗೆ ಹೋಗಿ ಬಾ ನೀನು ತಿಂಗಳಾನ್ಗಟ್ಲೆ, ಆಮೇಲೆ ಕೇಳ್ತೀವಿ. ಕಣ್ಣೆದ್ರಾಗ ಇರ್ತೀನಿ ನೀನಂದ್ರೆ, ಅವಾಗ ಬೆಟ್ಟೆ ಹಾಕೋತಿರ್ತೀಯ, ಅದಕ್ಕೆ ಕೇಳೋದಿಲ್ಲ ನಿನಗೆ ಹೆಂಗಿದೆ ಆರಾಮಿದೇನಂತೆ. ಗಂಗಾ ಅಂದ್ರೆ ಪಾಪ ಮನೆಯಿಂದ ಆಚೆನೂ ಬರೋದಿಲ್ಲ ಹುಡುಗಿ. ನೀನು ಕರ್ಕೊಂಡು ಬಂದ್ರೆ ಹಿಂಗೆ ಬರ್ತೈತೆ, ಇಲ್ಲಾಂದ್ರೆ ತಿಂಗಳಿಗೊಮ್ಮೆ ನಾವು ನಿಮ್ಮ ಮನೆ ಹತ್ರಕ್ಕೆ ಬಂದ್ರೆ ನೋಡ್ತೀವಿ, ಅದಕ್ಕೆ ಕೇಳ್ತೀವಿ. ಆತಾತೆ, ಬಿಸ್ಲಾಗ ಯಾಕೆ ನಿಂತಿರಕ್ಕ? ಪಾಪ ಗಂಗಾ ಅಲ್ಲಿ ಕಟ್ಟೆ ಮ್ಯಾಗ ಬಾ ಕುಂದ್ರಕ್ಕ ನೀನು. ಅದೇ ಏನು ಹೋಗೋದು ಏನೇನು ಮಾಡೋದು ಹೇಳಿ.
ದೇವಸ್ಥಾನಕ್ಕೆ ಹೋಗೋದೆ ನಾನು ಬರೋ ಮಟ ಎಲ್ಲ ಚರ್ಚೆ ಮಾಡಿ ಈ ದೇವಸ್ಥಾನಕ್ಕೆ ಹೋಗೋಣಕ್ಕ ಅಂತ ಹೇಳ್ತಾರಂದ್ರ ಇವ್ರು ನನಗ ಕೇಳತ್ತಾರ ಆತಾತೆ ಏನ್ ಮಾತಾಡಿದ್ರಿ ಈಗ ಯಾವ ದೇವಸ್ಥಾನಕ್ಕೆ ಹೋಗೋದು ಯಾವ್ದಂದ್ರ ಅದ ಪಟ್ನಕ್ಕೆ ಹೋಗೋಣ ಅಂತ ಹೇಳಿರ್ಲಿಲ್ಲ ನೀನು ಅದೇವ ಪಟ್ನಕ್ಕೆ ಹೋಗೋಣ ಅಂತ ಹೇಳಿದ್ನಿ ಇದ ನಮ್ಮ ಊರಾಗಿನ ದೇವಸ್ಥಾನಕ್ಕೆ ಹೋಗೋನೇನೆ ಪಟ್ನಕ್ಕೆ ಹೋಗೋಣಂತೆ ಕೇಳತ್ತೀನಿ ನಾನು ಅದ ಯಾವ ದೇವಸ್ಥಾನಕ್ಕೆ ಹೋಗೋಣ ನೋಡಕ್ಕ ನೀನ್ ಹೆಂಗ್ ಹೇಳ್ತಿ ಹಂಗೆ ಇಲ್ಲಿ ಹೋಗೋಣಂದ್ರ ಹ್ಞೂ ಅಲ್ಲಿ ಹೋಗೋಣಂದ್ರ ಹ್ಞೂ ನಂದೇನು ಅಭ್ಯಂತರ ಇಲ್ಲ ರೇಖಾ ಬಸ್ಸಿಲೆ ಹೋಗೋಣ ಅನ್ನತಾಳ ಪಟ್ನಕ್ಕಂದ್ರ ಆಧಾರ್ ಕಾರ್ಡ್ ಎಲ್ಲ ಫ್ರೀ ಐತೆ ಹೋಗಿ ಬರೋ ಬಸ್ಸಿಗೆ ಸುಮ್ಮನೆ ಟ್ಯಾಕ್ಸಿಗೆ ಯಾಕೆ ದುಡ್ಡು ಇಡೋದು ಅದ ದುಡ್ಡು ಹುಂಡಿಗೆ ಹಾಕಿದ್ರೆ ಹಾಕೇತ ಅನ್ನತಾಳೆ ಏನು ಬಸ್ಸಿಗೆ ಹೋಗೋಣ ಸುಮ್ಮನೆ ಆ ತಗೋರಿ ಮತ್ತೆ ಹಂಗ ಮಾಡೋಣ ಬಸ್ಸಿಲೆ ಹೋಗೋದಾದ್ರೆ ಮತ್ತೊಂದು ಸ್ವಲ್ಪ ಜಲ್ದಿ ಹೊರಡ್ಬೇಕು ಇಲ್ಲಿ ಮುಂಜಾನೆ ಹೋದ್ರೆ ಅಲ್ಲಿ ಮತ್ತೆ ದರ್ಶನ ಅದು ತಗೊಳಕ್ಕೆ ಎಷ್ಟೊತ್ತಾಕೈತೆ ಏನವ ನಾಳೆ ಭಾಳ ಜನ ಇರ್ತಾರೆ ಒಂದು ಸ್ವಲ್ಪ ಬೇಗನ ಹೋದ್ರೆ ನಮ್ಗೆ ಮತ್ತೆ ಸಾಯಂಕಾಲ ಬಸ್ ಸಿಕ್ಕೈತೆ ಇಲ್ಲ ಅಂತಂದ್ರೆ ಮತ್ತೆ ಯಾವ್ದಾದ್ರು ತಪ್ಪಿಸ್ಕೊಂಡು ಕುಂತ್ರೆ ಅಲ್ಲೇ ಯಾರಾದ್ರ ಮನೆಗೆ ಉಳಿಯೋದಾಕೈತೆ ನೋಡ್ರಿ ಮತ್ತೆ ಅದಕ್ಕೆ ಜಲ್ದಿ ಜಲ್ದಿ ಒಂದು ಸ್ವಲ್ಪ ಮಾಡ್ಕೊಂಡು ಕೆಲಸ ಆಗ್ರಿ ಇಷ್ಟ ಅಲ್ಲ ಮಾತಾಡಿದ್ದಾತ ಇಷ್ಟಕ್ಕ ಅಲ್ಲಿಂದ ಇಲ್ಲಿ ಮಠ ಬರೋದಾತ್ ನೋಡ್ರಿ ಆತವ ಹೋಗಿ ನಾವು ಬಾಗ್ಲ ಹಾಕೊಂಡ್ ಬಂದೀವಿ ಬಾಗ್ಲಾಕ್ ಹಾಕೊಂಡ್ ಬರಕ್ ಹೋಗಿದ್ದೀನಿ ನೀನು ಹಂಗ ತಕೊಂಡ್ ಬರ್ಬೇಕಿಲ್ಲ ನಾವೇನ್ ಹಾಕೊಂಡ್ ಬಾ ಅಂತ ಹೇಳಿದ್ವಿ ನಿನ್ಗೆ ಬರೋದ ಈಗ ಬಂದಿ ಅದು ಗಂಗಾ ಕರ್ಕೊಂಡು ಎಷ್ಟೋ ವರ್ಷದ ಮ್ಯಾಗ ಬಂದಿ ಕುಂದ್ರ ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ಹೌದಕ್ಕ ಕುಂದ್ರ ನಿನ್ ಪಾಪ ಗಂಗಾಗಿ ಇವತ್ತ ಕರ್ಕೊಂಡ್ ಬಂದಿ ನಮ್ಮ ಮನೆನೂ ನೋಡಿಲ್ಲ ಅನಿಸ್ತೈತಲ್ಲ ಗಂಗಾ ಇಲ್ರಿ ಅಕ್ಕ ಊರಿಗದು ಹೋಗ್ಬೇಕಾದ್ರೆ ಹೇಳಿದಾರೆ ಇದ ನೋಡ್ರಿ ಅಕ್ಕ ಅವ್ರ ಮನೆ ಅಂತ ನೋಡ ಗಿರಿಜಕ್ಕ ಎಷ್ಟೈತೆ ತನ್ನ ಸೊಸೆಗೆ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಇರೋದ್ ರೇಖಾ ಮನೆ ಅಷ್ಟು ತೋರಿಸಿದ್ರೆ ಮತ್ ನಮ್ಮ ಮನೆ ಯಾವಾಗ ತೋರ್ಸೋದಕ್ಕ ನೀನು ನಿಮ್ಮ ಮನೇನು ನೋಡಿದೀನ್ರಿ ಅಕ್ಕ ಹೊಲಕ್ ಹೋಗ್ಬೇಕಾದ್ರೆ ಇದ ಸರೋಜಕ್ಕರ್ ಮನೆ ಇದ ಸುಶೀಲಕ್ಕರ್ ಮನೆ ಇದ ಫಾತಿಮಕ್ಕರ್ ಮನೆ ನೋಡಂತ ತೋರ್ಸೈತ್ರಿ ಎಲ್ಲರ ಮನೇನು ನೋಡಿದೀನ್ರಿ ಏನು ಒಳಗಷ್ಟ ಬಂದಿಲ್ಲ ನಮ್ಮ ಮನೆ ಮುಂದೆ ಆಸೆನ ಕೂಗಿದ್ರ ಒಂದ್ ಮಾತು ಬರ್ತಿದ್ದಿಲ್ಲ ನಾನು ಅಲ್ಲಲ್ಲ ಸುಶಿ ನಾವ್ ಹೊಲಕ್ ಹೋಗ್ತಿದ್ವಿ ಅವಾಗ ನೀನ್ ಕರ್ದು ಆಮೇಲೆ ನೀನ್ ಒಳಗ್ ಕರ್ದು ಚಾ ಕುಡಿ ರೊಟ್ಟಿ ತಿನ್ನ ಅನ್ಕೊಂತ ನಮ್ಗ್ ಲೇಟ್ ಆಗೋದಿಲ್ಲ ಅಲ್ಲಿ ಹೊಲಕ್ ಹೋಗಾಕ ಅದಕ್ಕ ಬಂದಿಲ್ ತಗೋ ಬರ್ತಾಳ ತಗೋ ಇನ್ನೊಂದ್ಸಲಕ್ಕೆ ಎಲ್ಲರ ಮನೆಗಳಿಗೂ ಕರ್ಕೊಂಡ್ ಬರ್ತೀನಂತೆ ಗೊತ್ತಕ್ಕ ಆದ್ರೂ ಒಂದ್ ಹೆಜ್ಜೆ ಬಂದ್ ಹೋಗಿದ್ರೆ ಏನಾಕಿತ್ತು ಕಲ್ಲಂಗಡಿ ಹಣ್ಣು ಅರೆ ಕಲ್ಲಂಗಡಿಗೆ ಹಣ್ಣಿಗೆ ಬಂದೈತೆ ಗಿರಿಜಂದು ಅಕ್ಕ ಸುಶೀಲಂದು ಅಕ್ಕ ನಡ್ರಿ ಕಲ್ಲಂಗಡಿಗೆ ಹಣ್ಣು ತಗೊಂಡ್ ಬರೋಣ ಕರೆಕ್ಟ್ ಟೈಮಿಗೆ ಬಂದ ನೋಡವ ಎಲ್ರು ಕುಂತೀವಿ ಚಲೋ ಆತ್ ನಡ್ರಿ ನೋಡ್ ತಗೊಳೋಣ ಎಷ್ಟೆಷ್ಟು ಹೇಳ್ತಾರೆ ಏನವ ನಾಳೆ ಶಿವರಾತ್ರಿ ಬೇರೆ ಐತೆ ಎಷ್ಟು ರೇಟ್ ಹೇಳ್ತಾರೆ ಏನ ಸುಶೀಲಾ ತರಬಸ್ರಿ ಮತ್ತೆ ಹೋಗಿಗ್ಯದ ನಾನು ಓ ಅಣ್ಣ ಓ ಕಲ್ಲಂಗಡಿಗೆ ಭಯ್ಯ ರುಕೋ ಕೇಳಿಸ್ತಾ ಇಲ್ಲ ಅವನಿಗೆ ತರಬಿಸಿದ ಬಿಡಕ ನಾನೆಲ್ಲಿ ಕೇಳ್ಸೈತೆ ಇಲ್ಲ ಅನ್ಕೊಂಡಿದ್ನಿ ಆತಾತ್ ಬರ್ರಿ ಹೋಗೋಣ ಆ ಕಡೆಗೆ ತಡಿ ಆ ಕಡೆ ಯಾಕೆ ಹೋಗಿ ಈ ಕಡೆಗೆ ಬರ್ತಾನೆ ನೋಡೋಣ ಬರಾಕ್ ಆಗೋದಿಲ್ಲ ಕಾಲುವೆ ಐತಲ್ಲಿ ಮತ್ತೆ ಈ ಕಡೆಗೆ ಬಂದ್ರ ಚಕ್ರಾಗಿ ಸಿಗಾಕೊಂಡ್ರ ಅಲ್ಲ ಹೋಗೊಂಬರ್ರಿ ನಾವ ಅದಕ್ಕ ಅಲ್ಲಿ ನಿಲ್ಸಿದಾನೆ ಆತಾತ್ ಬರವ ಗಂಗಾ ಬಾ ಹೋಗೋಣ ಕಲ್ಲಂಗಡಿ ಹಣ್ಣು ನೋಡವ ಒಂದೊಂದು ಕುಂಬಳಕಾಯಿ ಇದ್ದಂಗಿದ ಮಸ್ತ್ ಇದಾವೆ ನೋಡೋಣ ತಡಿಯವ ರೇಟು ಹಂಗ ಐತೇನ ಹೆಂಗ್ ಒಂದಪ್ಪ ಕಲ್ಲಂಗಡಿ ಹಣ್ಣು ಒಂದಕ್ 100 ರೂಪಾಯಿ ರೀ ಅಕ್ಕ ಒಂದ್ ಸ್ವಲ್ಪ ದೊಡ್ಡದಿರೋದು ಮ್ಯಾಲ 20 ರೂಪಾಯಿ ತಗೋತೀನ್ರಿ ಮತ್ ಕೆಜಿ ಮ್ಯಾಲ ಹೋಗ್ತಾವ್ರಿ ಅವ್ ನಮಗೂ ಮತ್ ಗಿಟ್ ಬೇಕಲ್ರಿ 100 ರೂಪಾಯಿಗೆ ತಗೋರಿ 100 ರೂಪಾಯಿ ಆಯ್ತಾ ಇಲ್ಲಪ್ಪ ತೀರಾ ಇಷ್ಟು ಸಣ್ಣ 100 ರೂಪಾಯಿ ತಗೊಂಡ್ರೆ ದೊಡ್ಡವ 100 ರೂಪಾಯಿ ಮಾಡ್ಕೊಡು ಇಲ್ರಿ ಅಕ್ಕ ಅಷ್ಟಕ್ಕೆಲ್ಲ ಬರೋದಿಲ್ಲ ಸಣ್ಣವು ತಗೋರಿ 100 ರೂಪಾಯಿ ಕೊಡ್ತೀನಿ ದೊಡ್ಡವು ಮ್ಯಾಲ ಏನು 30 ರೂಪಾಯಿ ಭಾಳ ದೊಡ್ಡವು ಇದ್ರ 30 ರೂಪಾಯಿ ಭಾಳ ಆದ್ರ ಇಷ್ಟ ಇದು ಈಗೇನೈತಲ್ರಿ ಇದು ಅವ್ರ ಕೈಯಾಗ ಅಕ್ಕರ ಕೈಯಾಗ 120 ರೂಪಾಯಿ ಕೊಡ್ರಿ ಅಷ್ಟ ಸಾಕು ಭಾಳ ದೊಡ್ಡವು ಇದ್ರ ಅಷ್ಟ 30 ರೂಪಾಯಿ ನಾವು ಊರೂರ್ ಮಾರ್ಕೊಂಡ್ ತಿರುಗ್ತಿವಲ್ರಿ ನಮ್ಮವು ಪೆಟ್ರೋಲ್ ಖರ್ಚು ಅವು ಇವು ಇರ್ತಾವ ಗಿಟ್ಟೋದಿಲ್ರಿ ಅಕ್ಕ 100 ರೂಪಾಯಿಗೆ ದೊಡ್ಡವು ಅಂತಂದ್ರೆ ತಗೋರಿ ಒಂದ್ ಹೆಚ್ಚು ಕಮ್ಮಿ ಹಾಕೊಡ್ತೀನಿ ಹೆಚ್ಚಿಗೆ ಕಮ್ಮಿಗೆ ಏನೇನೇನು ಹಾಕೊಡತಿ ಹೇಳೋದ 120 ರೂಪಾಯಿ 130 ರೂಪಾಯಿ ಹೇಳತಿ ಎಲ್ಲಾನು 100 ರೂಪಾಯಿಗೆ ಮಾಡ್ಕೊಡು ಹೆಚ್ಚು ಕಮ್ಮಿನ ಹಾಕೊಡಾತೀನಲ್ರಿ ಇನ್ನು ಕಡಿಮೆಗೆ ಹೇಳತ್ತೀನಿ ನನ್ ಸಂತ್ಯಾಗ ಅದು 150 200 ರೂಪಾಯಿಗೆ ಒಂದ್ ಮಾರತಾರಿ ನಾವಂದ್ರ ಮತ್ತ ಊರೂರ್ ಮಾರ್ಕೊಂಡ್ ಬರೋರು ಹೆಚ್ಚು ಕಮ್ಮಿಗೆ ಹಾಕೊಟ್ಟು ಹೋಗಾತೀವ್ರಿ ತಗೊಳ್ರಿ ಎಲ್ರು ತಗೊಂಡ್ರ 100 ರೂಪಾಯಿಗೆ ಹಾಕೊಡ್ತೀನಿ ತಗೊಳ್ರಿ ಗಿರಿಜಕ್ಕ ಯಾಕೆ ಸುಮ್ಮನೆ ನಿಂತೈತೆ ರೇಟ್ ಮಾಡಕ ಒಂದೇ ಅದ ನೋಡಾತೀನಿ ಎಷ್ಟ ಕೇಳಿದಾನೆ ಎಷ್ಟ ಕಡಿಮೆ ಮಾಡೋದು ಹೇಳೋದ 100 ರೂಪಾಯಿ ಹೇಳಿದ್ರೆ ನಾವೆಲ್ಲಿ ಕೇಳ್ಬೇಕು 130 ರೂಪಾಯಿ 150 ರೂಪಾಯಿ ಇದಾವ ಸಂತ್ಯಾಗ ಅಂತ ಹೇಳತಾನೆ ಹೋಗಾಕ ಆಗ್ಲಿಲ್ಲ ನೋಡಿ ಸಂತೆಗೆ ಹೋಗಿದ್ರೆ ತಗೊಂಡ್ ಬರ್ತಿದ್ವಿ ಆತ ತಗೋರಿ ಮತ್ತೆ ಏನ್ ಮಾಡಕ್ ಬರ್ತೈತಿ ನಾಳೆ ಉಪವಾಸ ಹಿಡಿತೀರಿ ಎಲ್ರು ಒಂದೊಂದ್ ತಗೋರಿ 100 ರೂಪಾಯಿ ಕೊಟ್ಟು ತಗೊಳ್ಳೋಣ ಮತ್ತೆ ಏನ್ ಮಾಡೋದು 100 ರೂಪಾಯಿ ಕೊಟ್ಟು ತಗೊಳ್ಳೋಣ ಈಗ ತಗೊಳವ ಪಾಪ ಅವರಿಗೂ ಅಡ್ಡಾಡಿದೆಲ್ಲ ಖರ್ಚು ಬೇಕಲ್ಲ ಗಂಗಾ ಒಂದ ತಗೊಳ್ಳೋಣ 2 ತಗೊಳ್ಳೋಣ ಹುಡುಗರು ತಿಂತಾರೆ ಒಂದ್ ನಮ್ಗೆ ಹಾಕೈತೆ ಒಂದ್ ಹುಡುಗರಿಗೆ ಹಾಕೈತೆ ಇನ್ನೊಂದ್ ನೋಡಿ ದೊಡ್ಡದ ನೋಡಿ ತಗೊಳ್ರಿ ತಿಂತಾರೆ ಅಣ್ಣ ಈ ತರದ್ ಇನ್ನೊಂದ್ ನೋಡ್ಕೊಡ್ರಿ ಅಕ್ಕ ತಗೊಳ್ರಿ ನೋಡ್ರಿ ಹಣ್ಣಾಗೈತಿದ್ 2 ದೊಡ್ಡ ಸಿಕ್ಕಿದ ಬಿಡು ನಿಮ್ಗೆ ಇದ್ ತಗೋಪ್ಪ ಇದ್ ಬ್ಯಾಡ್ ನನ್ಗೆ ಅಂತದ ದೊಡ್ಡದೊಂದ್ ನೋಡ್ಕೊಡು ನನಗೂ
ಆತ್ರಿ ಅಕ್ಕ ಕೊಡ್ರಿ ಅದು. ಅಣ್ಣ ನನಗೂ ಒಂದು ನಮಗೂ ಕೊಡು. ಎಲ್ಲರಿಗೂ ಕೊಟ್ಟಿ ಆತ ತಗೋ. ಎಷ್ಟಾತ್ ನೋಡಿ, 100 200 300 400 500 600 ಆತ್ ನೋಡಿ. ಆತಾತೆ. ಸುಶೀಲಾ, ನಿಮ್ಮ ಹತ್ರ ಚಿಲ್ಲರೆ ಇದಾವೇನು ಕೊಡ್ಲಿ ನಾನು? ಇಲ್ಲಕ್ಕ, ಇದಾ ತಗೋ, ಕೊಡ್ತೀನಿ ನಾನು. ಇದಾವ ಆತ ತಗೋರಿ. ಮತ್ತೆ ನಿಮ್ಮ ಕೊಡ್ರಿ, ನಮ್ಮ 200 ರೂಪಾಯಿ ಕೊಡ್ತೀನಿ ತಡಿ. ಇದು ತಗೋಪ್ಪ. ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ. ನೋಡ್ರಿ ಫ್ರೆಂಡ್ಸ್, 100 ರೂಪಾಯಿ ಕೊಟ್ಟು ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀವ್ರಿ. ನಿಮ್ಮ ಕಡೆಗೆ ಹೆಂಗಿದಾವ ಕಲ್ಲಂಗಡಿ ಹಣ್ಣಿನ ರೇಟ್ ಅಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗ ಮುಂಚಿತವಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳ್ರಿ. ಆ ಶಿವ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ ರೀ. ಆಯ್ತ್ರಿ ಅಪ್ಪ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದೊಳಗೆ. ಟಾಟಾ, ಬಾಯ್ ಬಾಯ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಂ ನಮಃ ಶಿವಾಯ.